ಕಿಡ್ಸ್ ಸ್ಟೇ ಔಟ್ ಆಫ್ ದಿಸ್ ವಿಡಿಯೋ. ಒಂದು ಕಾಯಿನ್ 100 ಜನನ ಬದುಕಿಸುತ್ತೆ ಅಂದರೆ ನಂಬ್ತೀರಾ? ಮತ್ತು ಅದೇ ಕಾಯಿನಿಂದ ಜೀವನ ಹೋಗುತ್ತೆ ಅಂದ್ರೂ ನಂಬ್ತೀರಾ? ಹೌದು, ಇದು ಫೈನಲ್ ಡೆಸ್ಟಿನೇಷನ್ ಸಿನಿಮಾದ ಒನ್ಲೈನ್ ಕತೆ. ಆದರೆ ಕತೆ ಬೇರೆಯೇ ಇದೆ. ಅಜ್ಜಿ ಯೌವನದಲ್ಲಿದ್ದಾಗ ನಡೆದ ಒಂದು ಘಟನೆ ಪ್ರತಿದಿನ ರಾತ್ರಿ ನಿದ್ದೆ ಮಾಡೋ ಮೊಮ್ಮಗಳಿಗೆ ಕನಸು ರೀತಿ ಬೀಳ್ತಾ ಇರುತ್ತೆ. ವೆಲ್ಕಮ್ ಟು ಕನ್ನಡ ವ್ಯೂ ಚಾನಲ್ ಫೈನಲ್ ಡೆಸ್ಟಿನೇಷನ್. ನಮ್ಮ ಕಾಲೇಜಲ್ಲಿದ್ದಾಗ ಸಾವು ಈ ಥರನೂ ಬರುತ್ತಾ ಅಂತ ನಮ್ಮ ಕಲ್ಪನೆಗೂ ಮೀರಿದಂಥ ಒಂದು ಸಿನಿಮಾ ಏನಾದ್ರು ನೋಡಿದರೆ ಅದು ಫೈನಲ್ ಡೆಸ್ಟಿನೇಷನ್. ಇವತ್ತು ಫೈನಲ್ ಡೆಸ್ಟಿನೇಷನ್ನ ಮತ್ತೊಂದು ಫ್ರ್ಯಾಂಚೈಸಿ ಫಿಲಮ್ ರಿಲೀಸ್ ಆಗಿದೆ, ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ಸ್. ಸಿನಿಮಾದ ಶುರುನಲ್ಲೇ ಸ್ಕೈ ವ್ಯೂ ಟವರ್ ಮೇಲೆ ಒಂದು ಹುಡುಗ ತನ್ನ ಪ್ರೀತಿ ಮಾಡೋ ಹುಡುಗಿಗೆ ರಿಂಗ್ ಹಾಕಿ ಪ್ರಪೋಸ್ ಮಾಡ್ತಾನೆ. ಆದರೆ ಆ ಹುಡುಗಿ ಗಮನ ಬೇರೆ ಕಡೆನೇ ಇರುತ್ತೆ, ದ ಕಾಯಿನ್. ಸ್ಕೈ ವ್ಯೂ ಟವರ್ ಇದು ಲಕ್ಸುರಿ ಆದಂಥ ಒಂದು ರೆಸ್ಟೋರೆಂಟ್. ಪ್ರಪಂಚದ ಅತಿ ದೊಡ್ಡ ಕಟ್ಟಡ ಸ್ಕೈ ವ್ಯೂ ಟವರ್ ಮೇಲೆ ತಾನು ಮನಸಾರೆ ಇಷ್ಟಪಟ್ಟಂಥ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಆ ಟವರಲ್ಲಿ ಜನ ಮೈಮರೆತು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಒಂದು ಕಾಯಿನ್ ನಮ್ಮ ಪ್ರಾಣ ಕಿತ್ಕೊಳ್ಳುತ್ತೆ ಅಂತ ಅವ್ರು ಯಾರೂ ಅಂದ್ಕೊಂಡಿರಲಿಲ್ಲ. ಆ ಥರ ಒಂದು ಘಟನೆ ನಡೆಯುತ್ತೆ. ಈ ಥರ ಆಗುತ್ತೆ, ನೀವೆಲ್ಲ ಸಾಯ್ತೀರಾ ಅಂತ ಆ ಹುಡುಗಿ ಮೈಕಲ್ಲಿ ಅನೌನ್ಸ್ ಮಾಡ್ತಾಳೆ. ಅವಳು ಹೇಳಬೇಕಾದ್ರೇ ಗ್ಲಾಸ್ ಹೊಡೆದೋಗಿ ಒಂದಷ್ಟು ಜನ ಕೆಳಗಡೆ ಬಿದ್ದು ಸಾಯ್ತಾರೆ. ಆ ಹುಡುಗಿ ದುರಾದೃಷ್ಟ ಏನಂದರೆ ಅವಳಿಗೆ ಪ್ರಪೋಸ್ ಮಾಡಿದ್ದು ಹುಡುಗನೂ ಸತ್ತೋಗ್ತಾನೆ. ಲಿಫ್ಟಲ್ಲಿ ಹೋಗೋಣ ಅಂತ ಹೋದರೆ ಲಿಫ್ಟ್ ಕೂಡ ಕೆಟ್ಟಿ ಅದರಲ್ಲಿರೋವಂಥವ್ರು ಅಷ್ಟು ಜನನೂ ಕೆಳಗೆ ಬಿದ್ದು ಸಾಯ್ತಾರೆ. ಎಕ್ಸಿಟ್ ಡೋರ್ನಿಂದ ಹೊರಗೆ ಹೋಗೋಣ ಅಂತ ನೋಡಿದ್ರೆ ಆ ಮೆಟ್ಲುಗಳ ಪಿಲ್ಲರ್ ಹೊಡೆದು ಎಕ್ಸಿಟ್ ಡೋರ್ ಕೂಡ ಫುಲ್ ಕ್ರ್ಯಾಶ್ ಆಗುತ್ತೆ. ಆ ಬಿಲ್ಡಿಂಗ್ ಫುಲ್ಲು ಡೆಸ್ಟ್ರಾಯ್ ಹಂತದಲ್ಲಿರಬೇಕಾದ್ರೆ ಅಲ್ಲೊಬ್ಬ ಚಿಕ್ಕ ಹುಡುಗನ ನೋಡ್ತಾಳೆ. ಆ ಹುಡುಗನ್ನ ಹೇಗಾದರೂ ಮಾಡಿ ಸೇವ್ ಮಾಡೋಣ ಅನ್ನೋಷ್ಟರಲ್ಲಿ ಇಬ್ಬರು ಕೆಳಗಡೆ ಬೀಳ್ತಾರೆ. ಆ ಹುಡುಗ ತೊಡಿಸಿದ್ದು ರಿಂಗ್ ಇರುತ್ತಲ್ಲ, ಆ ರಿಂಗ್ ಇವ್ರನ್ನ ಸೇವ್ ಮಾಡುತ್ತೆ ಅನ್ನೋಷ್ಟರಲ್ಲೇ ಕೆಳಗಡೆ ಬಿದ್ದು ಇವರು ಪ್ರಾಣ ಕಳ್ಕೊತಾರೆ. ಜೋರಾಗಿ ಕಿರಿಸ್ತಾಳೆ. ಇಡೀ ಕ್ಲಾಸ್ ರೂಮ್ ಯಾರು ಅಂತ ನೋಡಿದ್ರೆ ಅದೇ ಹೀರೋಯಿನ್. ಇಷ್ಟು ಘಟನೆನೂ ಅವಳ ಕಣ್ಮುಂದೆ ರಿಯಾಲಿಟಿಲಿ ನಡೆಯೋ ಥರ ನಡೆದಿರುತ್ತೆ. ಬಟ್ ಇದು ಅವಳ ಕನಸಾಗಿರುತ್ತೆ. ಈ ಹುಡುಗಿ ಬೇರೆ ಯಾರೂ ಅಲ್ಲ, ಆ ಸ್ಕೈ ವ್ಯೂ ಟವರಲ್ಲಿ ಸಾಯ್ತಾಳಲ್ಲ ಲಾಸ್ಟಲ್ಲಿ, ಅವ್ರ ಮೊಮ್ಮಗಳೇ ಈ ಹುಡುಗಿ. ಪ್ರೊಫೆಸರ್ ಇವಳಿಗೆ ತುಂಬ ಸ್ಟ್ರೆಸ್ ಆಗಿದೆಯಾ, ಸ್ವಲ್ಪ ದಿನ ರಜಾ ಹಾಕಿ ಫ್ಯಾಮಿಲಿ ನೋಡ್ಕೊಂಬ ಅಂತ ಹೇಳ್ತಾನೆ. ಸೊ ಇವಳು ಅಪ್ಪ ಅಮ್ಮ ಅಂಕಲ್ ಆಂಟಿ ತನ್ನ ಕಸಿನ್ಸ್ ಎಲ್ಲರನ್ನೂ ಮೀಟ್ ಮಾಡೋಕ್ಕೆ ಊರಿಗೆ ಹೋಗ್ತಾಳೆ. ಬಟ್ ಇವಳಿಗೆ ಯಾವಾಗ್ಲೂ ಆ ಕನ್ಸು ಬೀಳ್ತಾನೆ ಇರುತ್ತೆ, ಅದು ಕಾಡ್ತಾನೆ ಇರುತ್ತೆ. ತನ್ನ ಅಂಕಲ್ಗೆ ಈ ಥರ ಆಗ್ತಿದೆ ಅಂತ ಹೇಳಿ ಅವ್ರ ಅಜ್ಜಿ ಬಗ್ಗೆ ಕೇಳ್ತಾಳೆ. ಅಂಕಲ್ ಏನೂ ಹೇಳ್ದೆ ಅವಳೊಬ್ಳು ಹುಚ್ಚಿ, ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಆದರೆ ಅವ್ರ ಆಂಟಿ ಕಬೋರ್ಡಲ್ಲಿ ಅವ್ರ ಅಜ್ಜಿ ಬರೆದಂಥ ಕೆಲವು ಲೆಟರ್ಸ್ ಇದೆ, ಅದರಿಂದ ನಿನಗೇನಾದರೂ ಉಪಯೋಗ ಆಗ್ಬೋದು ಅಂತ ಹೇಳ್ತಾರೆ. ಆ ಹುಡುಗಿ ಲೆಟರ್ ಓದಿ ಅವ್ರ ಅಜ್ಜಿ ಅಡ್ರೆಸ್ ಹುಡ್ಕೊಂಡು ಹೋಗ್ತಾಳೆ. ಅವ್ರ ಅಜ್ಜಿ ಇರೋವಂಥ ಮನೆ ಹೇಗಿದೆ ಅಂದರೆ ವಿತೌಟ್ ಹರ್ ಪರ್ಮಿಷನ್ ಯಾರೂ ಆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ, ಆ ಥರ ಇರುತ್ತೆ ಅವ್ರ ಅಜ್ಜಿ ವಾಸ ಮಾಡ್ತಾ ಇರೋವಂಥ ಮನೆ. ಮೊಮ್ಮಗಳು ಅಜ್ಜಿಗೆ ತನ್ನ ಕನಸಲ್ಲಿ ಸ್ಕೈ ವ್ಯೂ ಟವರ್ನಲ್ಲಿ ಆದಂಥ ಪ್ರತಿಯೊಂದು ಇನ್ಸಿಡೆಂಟ್ಸ್ನೂ ಹೇಳ್ತಾಳೆ. ಅಜ್ಜಿ ಆದರೆ ನಗ್ತಾ ಒಂದು ಮಾತು ಹೇಳ್ತಾಳೆ, ಸ್ಕೈ ವ್ಯೂ ಟವರ್ ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆನೇ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ 100 ಜನರನ್ನು ಸೇವ್ ಮಾಡಿದೆ ಅಂತ ಅಜ್ಜಿ ಹೇಳಿದ ತಕ್ಷಣ ಮೊಮ್ಮಗಳು ಖುಷಿ ಪಡ್ತಾಳೆ. ಆದರೆ ಆ ದಿನ ಸಾಯಬೇಕಾದವರು ಮುಂದಿನ ದಿನಗಳಲ್ಲಿ ವಿಚಿತ್ರವಾಗಿ ಸತ್ತೋಗ್ತಾರೆ. 20 ವರ್ಷದಿಂದ ಅಜ್ಜಿ ಆ ಮನೆ ಥರ ಇರೋ ಕ್ಯಾಬಿನ್ ಒಳಗಡೆನೇ ಜೀವನ ಸಾಗಿಸ್ತಾ ಇರ್ತಾರೆ. ಸಾವು ಯಾವ ಥರ ಇರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ಒಂದು ಬುಕ್ಕಲ್ಲಿ ಬರ್ತಿರ್ತಾರೆ. ವಿಪರ್ಯಾಸ ಏನಪ್ಪ ಅಂದರೆ ಆ ಸಾವಿಗ ಕುಟುಂಬದ ಮೇಲೆ ಬರ್ತಿದೆ. ನೀನೇ ನಮ್ಮ ಕುಟುಂಬನ ಸೇವ್ ಮಾಡಬೇಕು ಅಂತ ಹೇಳಿದ ಅಜ್ಜಿ ಮೊಮ್ಮಗಳನ್ನ ಕಳ್ಸ್ಕೊಡ್ತಾರೆ. ಹೋಗಬೇಕಾದ್ರೆ ಆ ಬರ್ದಿರೋ ಬುಕ್ ಇದೆಯಲ್ಲ ಅದನ್ನು ಕೊಡೋಕ್ಕೆ ಅಂತ ಹೊರಗೆ ಬರ್ತಾರೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಕಣ್ಮುಂದೆನೇ ಅಜ್ಜಿನೂ ಸಾಯ್ತಾಳೆ. ಅಜ್ಜಿ ಕೊಟ್ಟಂಥ ಬುಕ್ನ ಮೊಮ್ಮಗಳು ಡಿಕೋಡ್ ಮಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಪೇಜಲ್ಲಿ ಫ್ಯಾಮಿಲಿಲಿ ಯಾರು ಮೊದಲು ಸಾಯ್ತಾರೆ ಅಂತ ಬರ್ದಿರುತ್ತೆ. ಅದನ್ನು ಓದ್ತಾ ಇರಬೇಕಾದ್ರೇ ಚಿಕ್ಕದಾಗಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ನಡೀತಾ ಇರುತ್ತೆ. ಅಲ್ಲಿ ಅಂಕಲ್ ಆಂಟಿ ಹುಡುಗಿ ಅಪ್ಪ ಅಮ್ಮ ಮತ್ತು ಕಸಿನ್ಸ್ ಎಲ್ಲರೂ ಸೇರಿರ್ತಾರೆ. ಖುಷಿಯಿಂದ ಎಲ್ಲರೂ ಸಂಭ್ರಮ ಪಡಬೇಕಾದ್ರೆ ಅಂಕಲ್ ಬ್ರೇಕ್ ಆಗಿರೋ ಒಂದು ಗ್ಲಾಸ್ ಮೇಲೆ ಕಾಲಿಡ್ತಾರೆ. ಕೆಳಗೆ ಬಿದ್ದಿದ ತಕ್ಷಣವೇ ಗ್ರಾಸ್ ಕಟ್ಟರ್ ಅವ್ರ ಮುಖದ ಮೇಲೆ ಹೋಗುತ್ತೆ. ಯಪ್ಪ, ಎಲ್ಲರೂ ಮುಂದೆನೆ ಅಂಕಲ್ ಎಷ್ಟು ಘೋರವಾಗಿ ಸಾಯ್ತಾರೆ ಅಂದರೆ ಪಾಪ ಈ ಹುಡುಗಿ ಅಲ್ಲಿಗೆ ಬರ್ತಾಳೆ, ಬರೋಷ್ಟರಲ್ಲಿ ಅಂಕಲ್ ಸತ್ತೋಗಿರ್ತಾರೆ. ಹುಡುಗಿ ಎಲ್ರಿಗೂ ಡೆತ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಅಜ್ಜಿಗೆ ಮೊದಲೇ ಈ ವಿಚಾರ ಗೊತ್ತಿದ್ರಿಂದ 20 ವರ್ಷ ಅವರು ಯಾರ ಕಣ್ಗೂ ಕಾಣಿಸ್ಕೊಳ್ದೇನೆ ಜೀವನ ಸಾಗಿಸ್ತಾರೆ. ಈಗ ಆ ಡೆತ್ ನಮ್ಮ ಫ್ಯಾಮಿಲಿಗೆ ಬಂದಿದೆ, ನಾವು ಇದರಿಂದ ಸೇವ್ ಆಗಬೇಕು ಅನ್ನೋಷ್ಟರಲ್ಲಿ ಯಾರು ಇವಳು ಮಾತು ಕೇಳದೆ ಎಲ್ಲರೂ ಹೊರಟೋಗ್ತಾರೆ. ಬೆಳಿಗ್ಗೆ ಇವಳು ಕಸಿನ್ ಒಬ್ಳು ಜಾಗಿಂಗ್ಗೆ ಅಂತ ಮನೆಯಿಂದ ಆಚೆ ಹೊರಡ್ತಾಳೆ. ಮನೆ ಮುಂದೆ ಒಂದು ಕಸದ ವ್ಯಾನ್ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಆ ಕಸದ ವ್ಯಾನ್ ಒಳಗಡೆ ಹೊರಟೋಗ್ತಾಳೆ. ಅವಳ ಕೈ ಮಾತ್ರ ಇವ್ರಿಗೆ ಸಿಗುತ್ತೆ, ಮಿಕ್ಕಿದ್ದೆಲ್ಲ ಕ್ರ್ಯಾಶ್ ಆಗುತ್ತೆ. ಈ ಪೂರ್ತಿ ಇನ್ಸಿಡೆಂಟ್ ಇವ್ರ ಕಣ್ಮುಂದೆನೇ ನಡೆಯುತ್ತೆ. ವಿಷಯ ಹೋಗ್ತಾ ಹೋಗ್ತಾ ತುಂಬ ಸೀರಿಯಸ್ ಆಗುತ್ತೆ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು ಅನ್ನೋಷ್ಟರಲ್ಲಿ ಆ ಲೆಟರಲ್ಲಿ JB ಅಂತ ಒಂದು ಹೆಸರು ಇರುತ್ತೆ. ಆ JB ಯಾರು ಅಂದರೆ ಪಾಸ್ಟಲ್ಲಿ ಅವ್ರ ಅಜ್ಜಿ ಹುಡುಗಿಯಾಗಿದ್ದಾಗ ಒಬ್ಬ ಹುಡುಗನ್ನ ಕಾಪಾಡ್ತಾಳೆ ಗೊತ್ತಾ, ಅವನೇ ಆ JB. ಹೋಪ್ ರಿವರ್ ಹಾಸ್ಪಿಟಲಲ್ಲಿ ಆ JB ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣವೇ ಇಡೀ ಫ್ಯಾಮಿಲಿ ಹೋಗುತ್ತೆ.
JBನ ಎಲ್ಲರೂ ಮೀಟ್ ಮಾಡಿ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳಿದ ತಕ್ಷಣ JB ಒಂದೇ ಹೇಳೋದು, ಈ ಡೆತ್ ಚೈನ್ನ ಬ್ರೇಕ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸತ್ತಿ ಬದುಕಬೇಕು, ಅವಾಗ ಮಾತ್ರ ಈ ಡೆತ್ ಚೈನ್ ಬ್ರೇಕ್ ಆಗುತ್ತೆ ಅಂತಾನೆ. ಅಲ್ಲಿ ಮೀಟ್ ಮಾಡೋಕ್ಕೆ ಬಂದಿದ್ರಲ್ಲ ಇಬ್ಬರು ಕಸಿನ್ಸ್, ಅವ್ರು ಹೇಗಾದರೂ ಮಾಡಿ ನಾವು ಈ ಚೈನ್ನ ಬ್ರೇಕ್ ಮಾಡ್ತೀವಿ ಅಂತ ಹೋಗ್ತಾರೆ. ಬಟ್ ಸ್ಕ್ಯಾನಿಂಗ್ ರೂಮ್ನಲ್ಲೇ ಇಬ್ಬರು ವಿಚಿತ್ರವಾಗಿ ಸಾಯ್ತಾರೆ. ಇದು ಯಾವುದು ಸವಾಸ ಬೇಡ ಅಂತ ಹೀರೋಯಿನ್ ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಅಜ್ಜಿ ಇದ್ದಂಥ ಮನೆಗೆ ಹೋಗ್ತಾರೆ. ಬಟ್ ಕಣ್ಮುಂದೆನೇ ಅವ್ರ ಅಮ್ಮನೂ ಸತ್ತೋಗ್ತಾರೆ. ನೀರಲ್ಲಿ ಮುಳುಗ್ತಾ ಇದ್ದ ಹೀರೋಯಿನ್ನ ಅವಳ ತಮ್ಮ ಕಾಪಾಡ್ತಾನೆ. ಅವಳು ಸಾವನ್ನ ಅನುಭವಿಸಿ ಬದುಕು ಬರ್ತಾಳೆ. ಇನ್ನೇನಪ್ಪ ಹ್ಯಾಪಿ ಎಂಡಿಂಗ್ ಅನ್ನೋಷ್ಟರಲ್ಲೇ ಅಜ್ಜಿ ಕೊಟ್ಟಿದ್ಲಲ್ಲ ಆ ಬುಕ್ಕಿಂದ ಆ ಕಾಯಿನ್ ಕೆಳಗಡೆ ಬೀಳುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಫಿಲಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಾವು ಕಣ್ಮುಂದೆ ಬಂದಾಗ ಅದರಲ್ಲಾಗೋ ಭಯ ಇದೆಯಲ್ಲ, ಅದನ್ನು ಮಾತಲ್ಲಿ ಹೇಳೋದಕ್ಕಿಂತ ಅನುಭವಿಸೋರಿಗೆ ಗೊತ್ತಿರುತ್ತೆ. ಧನ್ಯವಾದಗಳು.